ಸಾಕ್ಷಾತ್ ಭಗವಂತನೇ ನಾವಾಗಿದ್ದೀವಿ. ಆದರೆ ಅದರ ಅರಿವು ನಮಗಿಲ್ಲ ಅಷ್ಟೇ. ಅದಕ್ಕೋಸ್ಕರ ಕುವೆಂಪು ಅವರು ಹೇಳ್ತಾರೆ, ಶ್ರದ್ಧೆಯಿಂದಲೇ ಸೂರ್ಯ ಗಗನ ದೇಶದಲ್ಲಿ ನಿಂತು 100 ಲೋಕವ ಹಿಡಿಯುವ ಶಕ್ತಿ ಪಡೆದಿದ್ದಾನೆ. ಶ್ರದ್ಧೆ ಇದ್ದರೆ ನಾಕ, ಇರದಿದ್ದರೆ ನರಕ. ಶ್ರದ್ಧೆ ಒಂದಿದ್ದರೆ ಕೋಟಿ ದೇವರೆಂಬ ಆದಾಯ. ಅಂದ್ರೆ ಕುವೆಂಪು ಅವ್ರ ಪ್ರಕಾರ ಏನಂತಂದ್ರೆ, ಶ್ರದ್ಧೆ ಅಂತಂದ್ರೆ ನಂಬಿಕೆ ಅಂತ. ನಂಬಿಕೆ ಅಂತಕ್ಕಂಥ ಎಷ್ಟು ಪವರ್ ಇರುತ್ತಂತಂದ್ರೆ ಆ ನಂಬಿಕೆಗೆ, ಶ್ರದ್ಧೆ ಇರೋದ್ರಿಂದನೇ ಸೂರ್ಯ ಕೆಳಗಡೆ ಬೀಳ್ಬೋದು, ಆದರೆ ಗಗನ ದೇಶದಲ್ಲಿ ಹಾಗೆ ನಿಂತಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಅವನೊಂದು ನಂಬಿಕೆ ಮೇಲೆ ನಿಂತಿದ್ದಾನೆ. ಅವನ ಮೇಲೆ ಅವನಿಗೆ ಸಾಕಷ್ಟು ನಂಬಿಕೆ ಇದೆ. ಶ್ರದ್ಧೆಯಿಂದಲೇ ಸೂರ್ಯ ಗಗನ ದೇಶದಲ್ಲಿ ನಿಂತು 3 ಲೋಕವೇ ಹಿಡಿಯುವ ಶಕ್ತಿ ಪಡೆದಿದೆ ಅಂತ. ಮೂರು ಲೋಕಗಳನ್ನು ಹಿಡಿತಕ್ಕಂಥ ಒಂದು ಶಕ್ತಿ ಅವನು ಎಲ್ಲ ಕಡೆಯೂ ಸೂರ್ಯನ ಬೆಳಕೋಗುತ್ತೆ. ಆ ಶಕ್ತಿಯನ್ನು ಆತ ಪಡೆದಿದ್ದಾನೆ. ಶ್ರದ್ಧೆ ಇದ್ದರೆ ನಾಕ, ಶ್ರದ್ಧೆ ಇಲ್ಲ ಅಂದರೆ ನಾಕ, ಇರದಿದ್ದರೆ ನರಕ ಅಲ್ಲ ಸ್ವರ್ಗ ಅಂತ ಕುವೆಂಪು ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ. ಹಾಗಾಗಿ ಫಸ್ಟು ಬೇರೆ ಯಾರ ಮೇಲೆ ನಾವು ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಸ್ವಾಮೀಜಿಯವರು ಹೇಳ್ತಾರೆ ಏನಂತಂದರೆ, ನನಗೆ ತುಂಬ ಪ್ರಭಾವ ಬೀರಿದ ಒಂದು ಚಿಂತನೆ ಇದೆ. ಏನಂದರೆ, ಯಾವುದು ನಮ್ಮನ್ನ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ದುರ್ಬಲರನ್ನಾಗಿ ಮಾಡುತ್ತೋ ಅದನ್ನು ವಿಷದಂತೆ ತಿರಸ್ಕರಿಸಿ. ಯಾವುದು ನಮ್ಮನ್ನ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸ್ಪಿರಿಚುವಲ್ ಏನಾದರೂ ದುರ್ಬಲ ಮಾಡಲಿಕ್ಕೆ ಬರ್ತಾ ಇದೀವಿ ಮಾತ್ರ ಅದನ್ನು ವಿಷದಂತೆ ತಿರಸ್ಕರಿಸಿ. ಅದರಿಂದ ಯಾವುದೇ ಒಂದು ಪ್ರಯೋಜನ